ಎಸ್ ಘಟನೆ ಸ್ಥಳಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಎಕ್ಸ್ಕ್ಲೂಸಿವ್ ಫುಟೇಜ್ ಗಮನಿಸ್ತಾ ಇದ್ದೀವಿ. ಬಿಗಿ ಭದ್ರತೆಯೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಘಟನೆ ನಡೆದಂತ ಜಾಗ, ಬ್ಲಾಸ್ಟ್ ಆದಂತ ಜಾಗ ಏನಿದೆ ಅಲ್ಲಿಗೆ ಬಂದಿದ್ದಾರೆ. ಒಂದೊಂದು ಕಡೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ಕೂಡ ಅಲ್ಲಿ ನಿಂತಿದ್ದಾರೆ. ಯಾಕಂತಂದ್ರೆ ಅಲ್ಲಿಗ ಮೃತಪಟ್ಟಿರುವಂತವರು ಯಾರು, ಅವರ ಡೀಟೇಲ್ಸ್ ಏನು, ಅದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯ ಈಗ ಆ ಬ್ಲಾಸ್ಟ್ ನಡೆದಂತಹ ಜಾಗ ಏನಿದೆ ಆ ಜಾಗಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಗೂ ಕೂಡ ಹೋಗ್ತಾರೆ. ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆ ಏನಿದೆ ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ಅಲ್ಲಿ ಈಗ ರೀಚ್ ಆಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆಸ್ಪತ್ರೆಯ ಭೇಟಿ ಬಳಿಕ ಈಗ ಅಲ್ಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮೊದಲಿಗೆ ಈ ಒಂದು ನಿಗೂಢ ಸ್ಫೋಟದಲ್ಲಿ ಗಾಯಗೊಂಡಿರುವಂತಹ ಗಾಯಾಳುಗಳನ್ನ ಈಗ ಮಾತನಾಡಿಸೋದಕ್ಕೆ ಸ್ವತಃ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಅವರು ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು, LNGP ಹಾಸ್ಪಿಟಲ್ ಏನಿದೆ ಆ ಹಾಸ್ಪಿಟಲ್ಗೆ ಈಗ ಅಮಿತ್ ಶಾ ಅವರು ಹೋಗಿದ್ದಾರೆ. ಅಲ್ಲಿ ಗಾಯಾಳುಗಳನ್ನ ಮಾತನಾಡಿಸಿದ ಬಳಿಕ ಘಟನೆ ನಡೆದಂತ ಜಾಗ, ಆ ಸ್ಫೋಟ ಆದಂತ ಸ್ಥಳ ಏನಿದೆ ಅಲ್ಲಿಗೆ ತೆರಳುತ್ತಾರೆ. ಯಾಕಂತಂದ್ರೆ ನಿಜಕ್ಕೂ ಇದು ಒಂದು ರೀತಿ ಆತಂಕ ಮೂಡಿಸುವಂತ ಘಟನೆ. ಅಲ್ಲಿ ಏನು ಬ್ಲಾಸ್ಟ್ ಆಗಿದೆ, ಯಾಕೆ ಬ್ಲಾಸ್ಟ್ ಆಯಿತು, ಅದು ಯಾರು ಬ್ಲಾಸ್ಟ್ ಮಾಡಿದ್ದ ಅಥವಾ ಹಾಗೆ ನಿಗೂಢ ಸ್ಫೋಟ ಆಗಿದ್ದ, ಏನು ಎಲ್ಲ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅಮಿತ್ ಶಾ ಅವರು ಹೇಳ್ತಾ ಇದ್ರು, ಈಗ ಈ ಒಂದು ಘಟನೆ ಎಷ್ಟು ಗಂಟೆಗೆ ನಡೀತು, ಸಂಜೆ 6:55ಕ್ಕೆ 7 ಗಂಟೆ ಸುಮಾರಿಗೆ ನಡೆದಿರುವಂಥ ಸ್ಫೋಟ ಇದು. LNJP ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಗೆ ಈಗ ಸದ್ಯ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು. ಅಲ್ಲಿ ಭೇಟಿ ಮುಗಿದ ನಂತರದಲ್ಲಿ ಈಗ ಸ್ಫೋಟ ಸಂಭವಿಸಿದಂತಹ ಜಾಗಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರಳುತ್ತಾರೆ. ಅಲ್ಲೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾರೆ. ಯಾಕಂತಂದ್ರೆ ಈಗ i20 ಕಾರ್ ಏನಿದೆ, ಹ್ಯುಂಡೈ i20 ಕಾರು, ಅದೇ ಕಾರ್ನಲ್ಲಿ ಸ್ಫೋಟ ಸಂಭವಿಸಿರೋದು. ಆ ಕಾರ್ನಲ್ಲಿ ಇದ್ದಂಥ 3 ಮಂದಿ ಯಾರು, ಅವರ ಹಿನ್ನೆಲೆ ಏನು, ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಯಾಕಂತಂದ್ರೆ ಈ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ದ ಅಥವಾ CNG ಬ್ಲಾಸ್ಟ್ ಆಗಿದ್ದ ಅಥವಾ AC ಬ್ಲಾಸ್ಟ್ ಆಗಿದೆ, ಈ ಥರದ್ದೆಲ್ಲ ಏನು ಪ್ರಶ್ನೆಗಳಿದೆಯಲ್ಲ, ಡೌಟ್ಗಳಿದೆಯಲ್ಲ, ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗಬೇಕು ಅಂತಂದರೆ ಸದ್ಯ ಈಗ ಕಾರ್ ಯಾರ್ದು, ಯಾರಿಗೆ ಸೇರಿದ್ದು, ಎಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಕಾರ್ ಅದು, ಅದರಲ್ಲಿ ಇದ್ದಂಥವ್ರು ಯಾರು, ಅದರ ವಿಚಾರ ಗೊತ್ತಾದರೆ ಬಹುಶಃ ಎಲ್ಲ ಇದರ ಹಿಂದೆ ಇರುವಂಥ, ಈ ಸ್ಫೋಟದ ಹಿಂದೆ ಇರುವಂಥ ಸತ್ಯಗಳು ಒಂದೊಂದಾಗೆ ಹೊರಗಡೆ ಬರುತ್ತೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಇದು ಟೆರರ್ ಅಟ್ಯಾಕ್ ಇರಬಹುದಾ ಅಥವಾ ಬೇರೆ ರೀತಿಯಾದಂಥ ಏನಾದರೂ ಸ್ಫೋಟ ಸಂಭವಿಸಿರೋದಾ ಅಥವಾ ನಿಜಕ್ಕೂ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಾ, ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಆಗ ಎಕ್ಸಾಕ್ಟ್ ಆಗಿ ಇಲ್ಲಿ ಯಾವ ಕಾರಣಕ್ಕಾಗಿ ಸ್ಫೋಟ ಸಂಭವಿಸಿದೆ, ಏನು ಎತ್ತ ಅನ್ನುವಂಥದ್ದು. ಯಾಕಂತಂದ್ರೆ ಹಿಂದೆಲ್ಲ ನಾನು ಹೇಳ್ತಾ ಇದ್ದಲ್ಲ, ಬಹಳಷ್ಟು ಎಕ್ಸಾಂಪಲ್ಗಳಿದೆ. ರೋಡಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಕಾರ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಅಥವಾ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳಿದ್ದಂಥ ಸಂದರ್ಭದಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಏನೋ ಒಂದು ತೊಂದರೆ ಆಗಿ ಬ್ಯಾನೆಟಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ, ಇಡೀ ಕಾರೇ ಸುಟ್ಟು ಕರ್ಕಲಾಗಿರುವಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಅದು ಒಂದು CNG ಕಾರ್ಗಳಾಗಿರ್ಬೋದು ಅಥವಾ ಎಲೆಕ್ಟ್ರಿಕ್ EV ವೆಹಿಕಲ್ಸ್ ಏನಿರ್ತವೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಆ ಥರ ಆಗಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಒಂದು ವೇಳೆ CNG ಬ್ಲಾಸ್ಟ್ ಆಗಿದ್ರು ಕೂಡ ಅದರ ತೀವ್ರತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅದಂತೂ ಒಂದು ಸ್ಪಷ್ಟ. ಹಾಗಾಗಿ ಈ ನಿಗೂಢ ಸ್ಫೋಟದ ಹಿಂದೆ ಬೇರೆ ಏನೋ ಅಡಗಿದೆ, ಇದು ಬೇಕಂತಲೇ ನಡೆಸಿರುವಂಥ ಕೃತ್ಯನ ಅಥವಾ ಟೆರರ್ ಅಟ್ಯಾಕ, ಈ ಥರದ್ದೆಲ್ಲ ಆಯಾಮದಲ್ಲೂ ಕೂಡ ಸದ್ಯ ತನಿಖೆಯನ್ನು ನಡೆಸುವಂಥ ಕೆಲಸ ನಡೀತಾ ಇದೆ. ಮತ್ತೊಂದು ಕಡೆ ಗಾಯಾಳುಗಳನ್ನ ಭೇಟಿ ಮಾಡೋದಕ್ಕೆ ಅಮಿತ್ ಶಾ ಅವರು LNJP ಆಸ್ಪತ್ರೆಗೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆ ಭೇಟಿ ಮುಗಿದ ಬಳಿಕ ಆ ಒಂದು ಬ್ಲಾಸ್ಟ್ ನಡೆದಂತಹ ಸ್ಥಳ ಏನಿದೆ ಆ ಸ್ಥಳಕ್ಕೂ ಕೂಡ ತೆರಳುತ್ತಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾರೆ. ಈಗ ಸಾವಿನ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಆತಂಕ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಗಾಯಾಳುಗಳು, ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದಷ್ಟು ಮಂದಿ, 6ರಿಂದ 7 ಮಂದಿ, ಅವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಯಾಕಂತಂದ್ರೆ ಬಹಳ ಕಷ್ಟ ಇದೆ ಉಳಿಯೋದು, ಅಷ್ಟರ ಮಟ್ಟಿಗೆ ಅವ್ರ ಪರಿಸ್ಥಿತಿ ಕ್ರೂಷಿಯಲ್ ಆಗಿದೆ. ಒಂದು ಕಡೆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ, ಮತ್ತೊಂದು ಕಡೆ ಪೊಲೀಸರಿಂದ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಅಥವಾ ಅನುಮಾನಾಸ್ಪದ ಕಾರ್ಗಳಲ್ಲಿ ಹೋಗ್ತಾ ಇರುವಂಥ ಕಾರ್ಗಳಲ್ಲಿ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳಿದ್ರೆ ಪರಿಶೀಲನೆ ಮಾಡುವಂಥದ್ದು, ನಾಕಾಬಂದಿ ಹಾಕಿ
ಎಲ್ಲವೂ ಕೂಡ ನಡೀತಾ ಇದೆ. ಯಾಕಂತಂದ್ರೆ ಆ ತರ ಡೌಟ್ಫುಲ್ ಆಗಿ ಯಾರಾದರೂ ಕಂಡು ಬಂದ್ರೆ ಅವರನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಈಗಿರುವಂತ ಮಾಹಿತಿ ಪ್ರಕಾರ ಓರ್ವ ಶಂಕಿತ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಆತನಿಗೂ ಈ ಸ್ಫೋಟಕ್ಕೂ ಏನಾದರೂ ಲಿಂಕ್ ಇರಬಹುದಾ ಅನ್ನುವಂತ ಆಯಾಮದಲ್ಲಿ ಒಂದ್ ಕಡೆ ಹರಿಯಾಣದಲ್ಲಿ ಏನು ಪತ್ತೆಯಾದಂತಹ ಸ್ಫೋಟಕ ವಸ್ತುಗಳೇನಿದೆ ಅದಕ್ಕೂ ಈ ಸ್ಫೋಟಕ್ಕೂ ಏನಾದರೂ ಲಿಂಕ್ ಇದೆಯಾ, ಈ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ತನಿಖೆಯನ್ನ ನಡೆಸುವಂತ ಕೆಲಸ ಆಗ್ತಾ ಇದೆ. ಸಹಜವಾಗಿ ಈಗ ಇರುವಂತ ಆತಂಕ ಏನು ಅಂತ ಅಂದ್ರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿ ಆತಂಕ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಆರಂಭದಲ್ಲಿ ಏನು 10 ಜನ ಮೃತಪಟ್ಟಿದ್ರು ಅಂತ ಗಮನಿಸ್ತಾ ಇದ್ವಿ. ಈಗ 13ಕ್ಕೆ ಬಂದು ನಿಂತಿದೆ ನಂಬರು. ಈಗ ಅದು 14 ಆಗ್ಬೋದು, 15 ಆಗ್ಬೋದು, ಅಥವಾ ಇನ್ನೂ ಜಾಸ್ತಿ ಆಗ್ಬೋದು. ಆ ಥರದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿದ್ದಂಥವ್ರು ಎಲ್ರಿಗೂ ಕೂಡ ಶಾಕು. ಯಾಕಂತಂದ್ರೆ ಅಲ್ಲಿ ಸ್ವತಃ ಪ್ರತ್ಯಕ್ಷದರ್ಶಿಗಳು ಕಣ್ಣಾರೆ ಕಂಡಂತಹ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಅಂದರೆ ಅಲ್ಲಿನ ತೀವ್ರತೆ ಹೇಗಿತ್ತು ಅಂತಂದರೆ ಅದು ಆಸುಪಾಸಿದ್ದಂತಹ ಕಾರ್ಗಳ ಗ್ಲಾಸ್ಗಳನ್ನು ಪುಡಿ ಪುಡಿ ಮಾಡಿದೆ. ಆಮೇಲೆ ಅಂಗಡಿಗಳಲ್ಲಿದ್ದಂಥ ಡೋರ್ಗಳು ಕೂಡ ಬಿರುಕು ಬಿಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಆ ಥರ ಸ್ಫೋಟದ ತೀವ್ರತೆಗೆ ಅಲ್ಲೆಲ್ಲೋ ದೂರ ನಿಂತಿದ್ದಂಥ ಕಾರ್ನ ಗ್ಲಾಸ್ ಕೂಡ ಸೀಳ್ಬಿಟ್ಟಿದೆ, ಅಂದರೆ ಬ್ರೇಕ್ ಆಗಿದೆ. ಅದರ ಸ್ಫೋಟದ ತೀವ್ರತೆ ಶಬ್ದ ಹೇಗಿತ್ತು, ಅದರ ವೇಗವಾಗಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ. ಆಮೇಲೆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಗಾಜ್ಗಳೆಲ್ಲ ಪುಡಿ ಪುಡಿ ಆಗಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಬಂದಿದೆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ. ಹಾಗಾದರೆ ಅಲ್ಲಿದ್ದಂಥವರ ಪರಿಸ್ಥಿತಿ ಹೇಗಿರ್ಬೋದು, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಂಥವ್ರು ಅಥವಾ ತಮ್ಮ ಕೆಲಸಗಳು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂಥವ್ರು ಅವರೆಲ್ಲರೂ ಕೂಡ ಹೇಗಿರ್ಬೋದು ಅಂತ. ಒಂದು ಕಡೆ ಆ ಕಾರ್ನ ಸುತ್ತಮುತ್ತ I-20 ಕಾರ್ ಸುತ್ತಮುತ್ತ ಇದ್ದಂಥ ವೆಹಿಕಲ್ಸ್ಗಳೇನಿದೆ ಅದು ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದ್ದಾವೆ. ಒಂದಷ್ಟು ಗಾಡಿಗಳಿಗೆ ಪೆಟ್ಟಾಗಿದೆ. ಅಲ್ಲಿದ್ದಂಥ ಡೋರ್ಗಳು, ಡಿಕ್ಕಿ, ಬಾನೆಟ್ ಎಲ್ಲ ನಾನು ಹೇಳ್ತಾ ಇದ್ನಲ್ಲ ಎಲ್ಲ ಕಂಪ್ಲೀಟ್ ಆಗಿ. ಆಮೇಲೆ ಇಕೋ ಕಾರ್ ಒಂದು ಇತ್ತು, I-20 ಕಾರ್ನ ಹತ್ರನೇ ಇತ್ತು ಅಂತ ಕಾಣುತ್ತೆ. ಅದು ಆ ಸಿಗ್ನಲಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಏನು ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ ಆದಾಗ ಅದರ ಅಕ್ಕಪಕ್ಕ ಇದ್ದಂಥ I-20 ಕಾರ್ನ ಅಕ್ಕಪಕ್ಕ ಇದ್ದಂಥ ವೆಹಿಕಲ್ಸ್ಗಳಂತೂ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದ್ದಾವೆ. ಅದರ ಜೊತೆಗೆ ಅಲ್ಲಿ ಮೃತದೇಹಗಳು ಕೂಡ ಛಿದ್ರಗೊಂಡು ಬಿದ್ದಿದ್ದಾವೆ. ಅಂತಂದರೆ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನೋಂಥದ್ದು ಗೊತ್ತಾಗುತ್ತೆ. ಸದ್ಯ ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಕೆಲವೇ ಕ್ಷಣಗಳಲ್ಲಿ LNJP ಆಸ್ಪತ್ರೆಯ ಭೇಟಿ ಮುಗಿದ ಬಳಿಕ ಘಟನೆ ನಡೆದಂಥ ಜಾಗಕ್ಕೆ ಬರ್ತಾರೆ. ಹಲವು ಅನುಮಾನಗಳಿದೆ. ಯಾಕಂತಂದ್ರೆ ಹೇಳಿ ಕೇಳಿ ಕೆಂಪುಕೋಟೆ ಅಂತ ಅಂದ್ರೆ ದೆಹಲಿಯ ಕೆಂಪುಕೋಟೆಯ ಕೂಗಳತೆ ದೂರದಲ್ಲಿರುವಂಥದ್ದು. ಈಗ ಮೆಟ್ರೋ ಸ್ಟೇಷನ್ ಅಂತ ಅಂದ್ರೂ ಕೂಡ ಮೆಟ್ರೋ ಸ್ಟೇಷನ್ ಹತ್ರನೂ ಸೆಕ್ಯೂರಿಟಿ ಇರುತ್ತೆ. ಅದರ ಜೊತೆಗೆ ಕೆಂಪುಕೋಟೆಯ ಸುತ್ತಮುತ್ತ ಗೇಟ್ ನಂಬರ್ 1 ಏನಿದೆ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆ ಇರುವಂತಹ ಜಾಗ ಅದು. ಆ ಜಾಗದಲ್ಲಿ ನಿಂತಿದ್ದಂಥ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ ಅಂತ ಅಂದ್ರೆ ಅದು ನಡೆದಿದ್ದು ಹೇಗೆ, ಅದನ್ನು ಮಾಡಿದ್ದು ಯಾರು, ಒಂದು ವೇಳೆ ಏನಾದರೂ RDX ಇಟ್ಟು ಬ್ಲಾಸ್ಟ್ ಮಾಡಿದ್ರಾ ಅಥವಾ ರಿಮೋಟ್ ಕಂಟ್ರೋಲ್ ಮೂಲಕ ಏನಾದರೂ ಬಾಂಬ್ ಇಟ್ಟಿದ್ರಾ, ಈ ಥರದ್ದು ಯಾವುದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಎಲ್ಲ ಆಯಾಮದಲ್ಲೂ ಸದ್ಯ ತನಿಖೆಯನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ. ಇದೆಲ್ಲ ಆದ ಬಳಿಕ ತನಿಖೆಯೆಲ್ಲ ಆದ ಮೇಲೆ ಈಗ ಓರ್ವ ಶಂಕಿತ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ I-20 ಕಾರ್ನ ನಂಬರನ್ನು ಹುಡುಕಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕಾರ್ನ ಅವಶೇಷಗಳು ಎಲ್ಲೆಲ್ಲಿ ಬಿದ್ದಿದ್ದಾವೋ ಗೊತ್ತಿಲ್ಲ. ಯಾಕಂತಂದರೆ ಬ್ಲಾಸ್ಟ್ ಆಗಿ ಎಲ್ಲ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿದ್ದಾವೆ. ಒಂದು ಕಡೆ ಮೃತದೇಹಗಳು, ಮತ್ತೊಂದು ಕಡೆ ಕಾರು, ಅದರ ಸುತ್ತಮುತ್ತ ಇದ್ದಂಥ ಕಾರ್ಗಳು, ವೆಹಿಕಲ್ಸ್ಗಳು, ಆಟೋ, ಬೈಕು, ಈ ಥರ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಪೆಟ್ಟಾಗಿದೆ. ಅಲ್ಲಿದ್ದಂಥ ಜನರೇನಿದ್ದಾರೆ ಅವರು ಹೇಳ್ತಾ ಇದ್ರಲ್ಲ, ಒಂದಷ್ಟು ಮಂದಿ ಕೈಗೆ ಬಂದು ತಾಗಿದೆ, ಅದು ಬೆಂಕಿ ಬಂದು ಬಿದ್ದಿದೆ. ಕಾರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆ ಕಾರ್ನ ಪಾರ್ಟ್ಸ್ಗಳಿರುತ್ತಲ್ಲ ಅದೆಲ್ಲ ಬಂದು ಬಡ್ದಿದೆ, ಹಣೆಗೆ ಬಿದ್ದಿದೆ, ಕೈಗೆ ಬಿದ್ದಿದೆ. ಆಮೇಲೆ 10 ಜನದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ 8 ಜನ ಅಲ್ಲೇ ಸ್ಪಾಟಲ್ಲೇ ಅವರು ಜೀವ ಬಿಟ್ಟಿದ್ರು. ಉಳಿದಂತೆ ಈಗ ಆಸ್ಪತ್ರೆಯಲ್ಲಿ 6 ರಿಂದ 7 ಮಂದಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಾವಿನ ಸಂಖ್ಯೆ 13ಕ್ಕೆ ಬಂದು ನಿಂತಿದೆ. ಮತ್ತಷ್ಟು ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ.